ಇವತ್ತು ಕೋಡುಬಳೆನೂ ಮಾಡ್ತಾಯಿದ್ದೀನಿ ಕೃಷ್ಣಾಷ್ಟಮಿಗೆ. ಇದಕ್ಕೆ ಅಕ್ಕಿ ಹಿಟ್ಟಿಂದ ಇದು ಮಾಡೋದು. ಆ್ಯಕ್ಚುಲಿ ಅಕ್ಕಿನ ನೆನೆಸಿ ಅದನ್ನು ಒಣಗಿಸಿ ಅದನ್ನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಅಂಟು ಬರಲಿಕ್ಕೆ. ಆದರೆ ನನಗೆ ಅಷ್ಟೆಲ್ಲ ಪುರ್ಸೋತಿಲ್ಲ, ಅದರಿಂದ ನಾನು ಅಕ್ಕಿ ಹಿಟ್ಟೇ ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಟರ್ಮರಿಕ್ ಪೌಡ್ರು, ಚಿಲ್ಲಿ ಪೌಡ್ರು, ಹಿಂಗು ಪೌಡ್ರು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಥರ ಗಟ್ಟಿಯಾಗಿ ಕಲಸಿಟ್ಕೋಬೇಕು. ಆಮೇಲೆ ಹೀಗೆ ಮಾಡಬೇಕು. ನೋಡಿ ಹೀಗೆ ಇದಕ್ಕೆ ಕೋಡುಬಳೆ ಅಂತಾರೆ. ಇದನ್ನು ಹೀಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಒಂದೇ ಸತಿ ಎಣ್ಣೆಯಲ್ಲಿ ಬಿಡಬೇಕು. ಇವತ್ತೇನೋ ಕೃಷ್ಣನ ದಯೆ ಬಡ ಆಗ್ತಾಯಿದೆ ಕೆಲಸ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಇಲ್ಲಾಂದರೆ ನನಗೆ ಈಗ ಎಲ್ಲ ನನಗೆ ಆಗೋದಿಲ್ಲ. ಮೊದಲ ಥರ ಪಟ ಕೆಲಸ ಈಗ ಆಗೋದಿಲ್ಲ. ವಯಸ್ಸಾಗ್ತಾ ಕಷ್ಟ ಆಗುತ್ತೆ. ಆದರೆ ಮಾಡ್ಕೊಂಡು ಬಂದಿರೋದೆಲ್ಲ ಮಾಡಬೇಕಲ್ವ. ನಮ್ಮ ಮನೆಯಲ್ಲಿ ಕೃಷ್ಣಾಷ್ಟಮಿ ನಮ್ಮ ಅತ್ತೆ ಇರುವಾಗ ತುಂಬ ಜೋರಾಗಿ ಮಾಡ್ತಾಯಿದ್ರು. ಅದರಿಂದ ನನಗೂ ಇವಾಗ ಅದನ್ನೆಲ್ಲ ಮಾಡಬೇಕಾಗಿದೆ. ನಾನು ಕೆಲಸಕ್ಕೆ ಹೋಗ್ತಿದ್ದೆ, ಅದರಿಂದ ನನಗೆ ತುಂಬ ಕಷ್ಟ ಎಲ್ಲ ನನಗೆ ಅರ್ಥ ಆಗಿಬಿಟ್ಟಿದೆ. ಕೆಲಸಕ್ಕೆ ಹೋಗಿ ಇದೆಲ್ಲ ಮಾಡಿಕೊಂಡು ನಮಗೆ ರಜೆ ಸಿಗೋದಿಲ್ಲ, ಅಷ್ಟಮಿ ಅಂತ ರಜೆ ಸಿಗೋದಿಲ್ಲ. ಆವಾಗ ಇದನ್ನೆಲ್ಲ ಮಾಡಿಕೊಂಡು ಇರೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ಏನೋ ದೇವರು ಕೊಡ್ತಾರೆ, ಶಕ್ತಿ ಬಲ ಎಲ್ಲ ಕೊಡ್ತಾನೆ. ಸೊ ಅದಕ್ಕೆ ಅವ್ರು ಕೊಡ್ತಾರೆ ಅಂತ ನಾವು ಮಾಡ್ತೀವಿ. ನೋಡಿ ಕೋಡುಬಳೆ ನಾನು ಹೀಗೆ ಮಾಡಿಟ್ಟಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಬಿಟ್ಕೊಂಡು ಹೀಗೆ ಹುರಿತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಅದು ಎಣ್ಣೆದು ನೊರೆ ಎಲ್ಲ ಕಮ್ಮಿ ಆಗುತ್ತೆ. ಆವಾಗ ಅದು ಆಯ್ತಂತ ಲೆಕ್ಕ. ಇದು ನಂದು ಇವಾಗ ಆಗಿದೆ, ತೆಗಿತೀನಿ. ನೋಡಿದ್ರಾ, ಗರಿ ಕೋಡುಬಳೆ ರೆಡಿ. ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಎರಡನೇ ಸತ್ತಿಗೆ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೊರೆ ಬಿಟ್ಟ ತಕ್ಷಣ ಅದನ್ನು ಸ್ವಲ್ಪ ಮುಟ್ಟಬಾರ್ದು. ಅದು ಸ್ವಲ್ಪ ಎಣ್ಣೆಯಲ್ಲಿ ಸೆಟ್ಲ್ ಆಗಬೇಕು. ಆಮೇಲೆ ಅದನ್ನು ಮುಟ್ಟಬೇಕು. ಇಲ್ಲಾಂದರೆ ಓಪನ್ ಆಗಿಬಿಡ್ತದೆ ಕೋಡುಬಳೆ. ಫಸ್ಟಿಗೆ ಎಲ್ಲ ಬಿಟ್ಕೋಬೇಕು. ಆಮೇಲೆ ಒಂದು 2 ನಿಮಿಷ ಬಿಡಬೇಕು. ಎಣ್ಣೆಯಲ್ಲೆಲ್ಲ ಬಿಟ್ಟಿದ್ದೀನಿ. ಪ್ಲೇಟ್ ಖಾಲಿಯಾಗಿದೆ. ಈಗ ಅದನ್ನು ಒಂದು 5 ನಿಮಿಷ ಬಿಟ್ಟು ನೋಡಿ ಹೀಗೆ ಮಗ್ತಾ ಇರಬೇಕು. ಸ್ವಲ್ಪ ಉರಿ ಸ್ವಲ್ಪ ದೊಡ್ಡದು ಮಾಡಬೇಕು. ನಾನು ಬಿಡುವಾಗ ಸಣ್ಣದು ಮಾಡಬೇಕು. ಯಾಕಂತ ಹೇಳಿದರೆ ಎಲ್ಲಾದರೆ ಎಣ್ಣೆ ಕೈಯಲ್ಲಿ ಹಾರುತ್ತೆ, ಆಮೇಲೆ ಕೈ ಸುಟ್ಟೋಗುತ್ತೆ.
ಆಮೇಲೆ ತೋರಿಸ್ತೀನಿ ನೋಡಿ. ಇದು ಇವಾಗ ಮಾಡಿಟ್ಟಿರೋ ಕೋಡುಬಳೆ. ಓಕೆ, ಬಾಯ್. ಇದನ್ನು ನೋಡಿದವರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.